ಖ್ಯಾತ ಚಲನಚಿತ್ರ ನಟ ಯಶ್ ಅವರ ಬರ್ತಡೇ ಹಿನ್ನೆಲೆಯಲ್ಲಿ ಇವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಗಿ ಗ್ರಾಮದಲ್ಲಿ ಏನವರು ಬರ್ತಡೇನ ಅತ್ಯಂತ ಅದ್ದೂರಿಯಾಗಿ ಮಾಡಬೇಕು ಅಂತ ಹೊರಟಿದ್ದ ಸ್ನೇಹಿತರು. ಅದರಲ್ಲಿ 3 ಜನ ಈಗಾಗಲೇ ದಾರುಣ ಸಾವನ್ನಪ್ಪಿರುವಂಥ ಘಟನೆ ತಮಗೆ ಗೊತ್ತಿದೆ. ಅದಕ್ಕೆ ಪೂರಕವಾಗಿ ಇನ್ನೂ 2 ಜನ ಅವರ ಸ್ನೇಹಿತರುಗಳು ಇದೀಗ ಗದಗ ಜಿಲ್ಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ನೋಡ್ಬೋದು. ಈಗಾಗಲೇ ಇವರ ಹೆಸರು ಭೀಮಪ್ಪ ಹರಿಜನ್ ಅನ್ನುವಂಥವರು. ಕೇವಲ 19 ವಯಸ್ಸು ಇವರಿಗೆ. ಇವರು ಕೂಡ ನಿನ್ನೆ ಏನು ಕಟೌಟನ್ನು ಕಟ್ಟಲಿಕ್ಕೆ ಹೋಗಿ ರಾತ್ರಿ ಆ ಗಾಯಗೊಳ್ಗೊಂಡಿದ್ದರು. ಆ ಪೈಕಿ ಇವರು ಕೂಡ ಒಬ್ಬರು. ಈಗಾಗಲೇ ಚಿಕಿತ್ಸೆ ಕೂಡ ಅವರಿಗೆ ನಡೀತಾ ಇದೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವರಿದ್ದಾರೆ. ಹಾಗೆಯೇ ಇನ್ನೊಬ್ಬರನ್ನ ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಂಜುನಾಥ್ ಅನ್ನುವಂಥವ್ರು, ಮಂಜುನಾಥ್ ಪೂಜಾರ್ ಅಂತ, 23 ವಯಸ್ಸು. ಇವರು ಕೂಡ ನಿನ್ನೆ ಕಟೌಟವನ್ನು ಕಟ್ಟಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದೇ ಒಂದು ಕರೆಂಟ್ ಶಾಖೆಯನ್ನು ಹೊಡೆದಿರ್ತದೆ. ಅದರ ಪರಿಣಾಮವಾಗಿ ಇದೀಗ ಗದಗ ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ತದೆ. ಹಾಗಿದ್ರೆ ಈ 6 ಜನರು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಹೊಂಟಿದ್ರು, ಹೇಗಾಯಿತು ಈ ಆಘಾತ ಅಂತಕ್ಕದ್ರ ಬಗ್ಗೆ ಸ್ವತಃ ಆ ಗಾಯಾಳು ಏನಿದ್ದಾರೆ ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ನಿಮ್ಮ ಹೆಸರು? ಮಂಜುನಾಥ್ ಸರ್. ಮಂಜುನಾಥ್ ಅವರೇ, ಈ ಬರ್ತಡೇನ ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ? ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ರಿ? ಹೇಗಾಯ್ತು ಈ ದುರಂತ ಅಂತ? ನಾವು ಪ್ರತಿ ವರ್ಷ ಮಾಡ್ತೇವೆ. ಈ ಸತಿ ಗ್ರ್ಯಾಂಡ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಿನ್ನೆ ಸ್ವಲ್ಪ ಅನಾಹುತ ಆಯಿತು. ತಂತಿಗೆ ತಾಗಿ ಕರೆಂಟ್ ಶಾಕ್ ಆಗಿ. ಅಂದರೆ ನೀವು ಯಾವಾಗ ಈ ಬರ್ತಡೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ? ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ? ಎಷ್ಟೊತ್ತು ಈ ಘಟನೆ ನಡೀತು? ಅದು ಘಟನೆ ನಡೆದಿದ್ದು 12ವರೆಗೆ ಆಗಿದೆ. ಇವತ್ತು ಸೆಲೆಬ್ರೇಟ್ ಮಾಡೋದು ಜನವರಿ 8 ಅಲ್ಲ, ಇವತ್ತು ಮಾಡ್ತಿದ್ವಿ. ಮತ್ತು ನಿನ್ನೆ 12ವರೆಗೆ ಅದು ಫಿಟ್ ಮಾಡುವಾಗ ಸರ್ವಿಸ್ ಅವರ್ ಮೇಲೆ ನೋಡಿದ್ದೇವೆ. ಸುಮಾರು ಒಂದು 8-9 ಜನ ಹುಡುಗರಿದ್ರು, ಅವ್ರ ಮೇಲೆ ಎತ್ತಿದ್ದಾರೆ. ಹಾಗಾಗಿ ಟಚ್ ಆಗಿ ಶಾಕ್ ಆಯಿತು, ತಳೀತು. ಈ 8-10 ಜನರಲ್ಲಿ ಈ 6 ಜನರಿಗೆ ಮಾತ್ರ ಕರೆಂಟ್ ಶಾಕ್ ಆಯಿತು. 6 ಮಂದಿ ಕರೆಂಟ್ ಶಾಕ್ ಆಗಿದೆ. 3 ಜನ ಡೆತ್ ಆಗಿದ್ದಾರೆ, 3 ಜನ ಗಾಯ ಆಗಿದೆ. ಈಗ ಇಷ್ಟೂರು ಸೇರಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೊಂಟಿದ್ರಿ. ಪಾಪ 3 ಜನ ಸ್ನೇಹಿತರು ಹೋದ್ರಿ. ಈಗ ಏನು ಅನ್ಸತ್ತೆ ನಿಮಗೆ? ಮನಸ್ಸಿಗೆ ತುಂಬ ನೋವು ಆಕೈತಿ ಸರ್. ನಮ್ಮ ಅನಂತಮ್ಮ ಇದ್ದಂಗೆ ಅವರು, ಆಜು ಬಾಜು ಮನೆ ಇದ್ದಂಗೆ ಅವರು. ಮನಸ್ಸಿಗೆ ತುಂಬ ನೋವು ಆಕೈತಿ. ಮೇಲೆ ಕರೆಂಟ್ ಇದೆ, ಇದು ಮೆಟಲ್ ಆಗಿರುವಂಥ ಫ್ರೇಮ್ ಇದೆ. ನಾವು ಎಚ್ಚೆತ್ಕೊಳ್ಬೇಕು ಅಂತ ನಿಮ್ಗೆ ಯಾರಿಗೂ ಬಿಫೋರ್ ಆಗಿ ಗೊತ್ತಾಗ್ಲಿಲ್ವಾ? ಇಲ್ಲ ಸರ್, ನಾವು ಹೇಳಿದ್ವಿ. ಮತ್ತೆ ಸುಮಾರು ಜನ ಹುಡುಗರಿದ್ದಾರಲ್ಲ, ಅವರು ಮೇಲೆ ಎತ್ತಿದ್ರು. ಅದಕ್ಕೆ ಟಚ್ ಆಗಿ ಕೆಳಗೆ ಬಿತ್ತದು. ಕೊನೆಯದಾಗಿ ಈ ಘಟನೆ ಬಗ್ಗೆ ಆಗಲಿ ಅಥವಾ ಯಶ್ ಅವರಿಗಾಗಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಅವ್ರನ್ನ ಬಂದಿರಲಿ ಸರಿ ಆಗ್ತಿತ್ತು. ಸುರುಣಿ ಗ್ರಾಮಕ್ಕೆ ಬರಬೇಕು ಅವರು. ಎಸ್, ಇದೀಗ ಗಾಯಗೊಂಡು ಗದಗಿನ ಜಿಲ್ಲಾ ಆಸ್ಪತ್ರೆ ಇವತ್ತು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮಂಜುನಾಥ್ ಅವರು ಹೇಳ್ತಾರೆ, ನಾವೆಲ್ಲರೂ ಸರಿ ಅದ್ದೂರಿಯಾಗಿ ಪ್ಲಾನ್ ಮಾಡಿದ್ವಿ. ಅದರ ಕರೆಂಟ್ ತಾಕಿ ನಮಗೆ ಇಂಥದ್ದೊಂದು ದುರ್ಘಟ ಆಗಿತ್ತು. ಜೊತೆಗಿದ್ದಂಥ ಸ್ನೇಹಿತರನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದೇವೆ. ಯಶ್ ಅವರಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಯಶ್ ಅವರು ಸುರುಣಿ ಗ್ರಾಮಕ್ಕೆ ಬಂದು ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಂಚೂರು ತೃಪ್ತಿ ಭಾವ ಸಿಗತ್ತೆ ಅಂತ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಆನಂದಯ್ಯ, ವಿರಕ್ತಮಠ, ಪವರ್ ಟಿವಿ ನ್ಯೂಸ್, ಗದಗ.